ಫಿಗ್ಸ್ ಅಥವಾ ಅಂಜೀರದ ಬಗ್ಗೆ. ಇದು ಒಂದು ಡ್ರೈ ಫ್ರೂಟಲ್ಲಿ ಇರ್ತಕ್ಕಂಥ ಒಂದು ತುಂಬ ಒಂದು ಒಳ್ಳೆಯ ಹಣ್ಣಿದು. ನಮ್ಮ ಒಂದು ಅಂಜೀರ ಅಥವಾ ಫಿಗ್ಸ್ ಏನಿದೆ, ಆಯುರ್ವೇದದಲ್ಲಿ ಇದರಲ್ಲಿ ಸಾಕಷ್ಟು ಮಟ್ಟ ಅದರದ್ದು ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಇದೆ, ಅದರ ಗುಣಧರ್ಮಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಅಂಜೀರಾನ ನಾವು ಡ್ರೈ ಫಾರ್ಮಲ್ಲೂ ತೊಗೊಳ್ತೀವಿ, ಹಾಗಿದ್ರೆ ಹಣ್ಣುಗಳನ್ನು ನಾವು ತಿಂತೀವಿ. ಈ ಫಿಗ್ಸ್ ಅಂತ ನಾವು ಏನು ಹೇಳ್ತೀವಲ್ಲ, ಇದು ತಿನ್ನುವಾಗ ನಮಗದು ಮಧುರವಾಗಿರುತ್ತೆ, ಅದ್ರ ಸ್ವೀಟ್ ಆಗಿರುತ್ತೆ, ಅದರದ್ದು ರಸ ಸಿಹಿಯಾಗಿರುತ್ತೆ. ಹಾಗೆ ಅದು ಪಿತ್ತವನ್ನು ಶಮನ ಮಾಡೋಕ್ಕೆ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಹಾಗೆ ಮಧುರ ವಿಪಾಕ ಅಂದರೆ ಅದಕ್ಕೆ ಅದರದ್ದು ಆಫ್ಟರ್ ಎಫೆಕ್ಟ್, ದೇಹಕ್ಕೆ ಅದು ಒಂದು ಚೇತನ ಕೊಡ್ತಕ್ಕಂಥದ್ದಾಗಲಿ ಅಥವಾ ಬಲ್ಯವನ್ನು ಕೊಡೋದಾಗಲಿ, ಅದೆಲ್ಲ ಈ ಮಧುರ ವಿಪಾಕದಿಂದ ಮಾಡ್ತಕ್ಕಂಥದ್ದು. ಇವಾಗ ಕೆಲವರು ಹೇಳ್ತಾರೆ, ಈ ಡ್ರೈ ಇರ್ತಕ್ಕಂಥ ಫಿಗ್ಸು ಅಂದರೆ ಒಣಗಿಸಿ ನಾವು ಅದನ್ನು ಏನು ಉಪಯೋಗಿಸ್ತೀವೋ ಅದು ಉಷ್ಣವಾಗಿ ಕೂಡ ಕೆಲಸ ಮಾಡುತ್ತೆ. ಆ ಉಷ್ಣತೆಯನ್ನು ಕಮ್ಮಿ ಮಾಡಲಿಕ್ಕೆ ನಾವು ಅದನ್ನು ನೀರಿನಲ್ಲಿ ಅದನ್ನು ಸೋಪ್ ಮಾಡಿಬಿಟ್ಟು, ಓವರ್ನೈಟ್ ಸೋಪ್ ಮಾಡಿಬಿಟ್ಟು ಮಾರನೇ ದಿನ ಅದನ್ನು ಸೇವನೆ ಮಾಡೋಕ್ಕೂ ಕೂಡ ಹೇಳ್ತೀವಿ. ಈ ಫಿಗ್ಸ್ ಅಥವಾ ಈ ಅಂಜೀರಗಳು ಏನಿದೆ, ಇದನ್ನು ನಾವು ಆ ಡಿಸ್ಕ್ ಶೇಪಲ್ಲಿ ಇರ್ತಕ್ಕಂಥದ್ದು 1-2-3 ಹಾಲಿನಲ್ಲಿ ಸೋಕ್ ಮಾಡಿಬಿಟ್ಟು ಮಾರನೇ ದಿನ ಅದನ್ನು ಸೇವನೆ ಮಾಡ್ತಕ್ಕಂಥ ಇದ್ದರೆ ಸ್ನಾಯುಗಳಲ್ಲಿ ಇರ್ತಕ್ಕಂಥ ದೌರ್ಬಲ್ಯತೆ ಆಗಿರ್ಬೋದು, ನರ್ವಸ್ ವೀಕ್ನೆಸ್ ಆಗಿರ್ಬೋದು, ಕೈ ಕಾಲಲ್ಲಿ ಯಾವಾಗಲೂ ನೋವು ಇರೋದಾಗಿರ್ಬೋದು, ಅದು ಕಡಿಮೆ ಆಗುತ್ತೆ. ಅದಲ್ಲದೆ ಇದು ಒಂದು ಒಳ್ಳೆ ಹಾರ್ಟ್ ಟಾನಿಕ್. ಸೊ ಸುಸ್ತಾಗೋದಾಗಲಿ ಅಥವಾ ಶಕ್ತಿ ಇಲ್ಲದೆ ಇರೋದಾಗಲಿ, ಬೆಳಗ್ಗೆ ಎದ್ದಿರ್ತಾರೆ, ನಿದ್ದೆ ಎಲ್ಲ ಆಗಿರುತ್ತೆ, ಆದರೂ ಕೂಡ ಒಂದು ರೀತಿಯಲ್ಲಿ ಚೇತನೆ ಇರಲ್ಲ ಅಥವಾ ಒಂದು ಅಲರ್ಟ್ನೆಸ್ ಇರಲ್ಲ, ಅದನ್ನು ತರಿಸ್ಕೊಳ್ಳೋಕ್ಕೆ, ಹಾಗೆ ಒಂದು ಉತ್ತೇಜಕವಾಗಿ ಒಂದು ಮಾರ್ನಿಂಗ್ ಅವೇಕ್ನೆಸ್ನ ತರಿಸೋಕ್ಕೆ ಅಂಜೀರನ ಉಪಯೋಗಿಸೋದು ತುಂಬ ಒಳ್ಳೆಯದು. ಇದು ದೇಹನ ಒಂದು ರೀತಿಯಲ್ಲಿ ಚಿಗುರ್ಕೊಳ್ಳೋಕ್ಕೆ ಅಥವಾ ಅದರಲ್ಲಿ ಇರ್ತಕ್ಕಂಥ ಒಂದು ಟಾಕ್ಸಿನ್ಸ್ನ ಫ್ಲಶ್ ಔಟ್ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಈ ಅಂಜೀರನ ಅದಲ್ಲದೆ ಇವಾಗ ನಾವು ಅದರದ್ದು ಮೂಲ ಅಥವಾ ಅದರದ್ದು ಬೇರುಗಳನ್ನು ಉಪಯೋಗಿಸ್ತೀವಿ, ಹಾಗೆ ಎಲೆಗಳನ್ನು ಕೂಡ ಅದನ್ನು ಔಷಧಿಯಲ್ಲಿ ನಾವು ಉಪಯೋಗಿಸ್ತೀವಿ. ಈ ಫಿಗ್ಸ್ ಅಥವಾ ಅಂಜೀರಾನ ಏನು ಹೇಳ್ತೀವಿ, ಇದು ತುಂಬ ಹೆಚ್ಚಾಗಿ ಉಪಯೋಗಿಸೋದು ಅಷ್ಟು ಒಳ್ಳೆಯದಲ್ಲ. ಇದು ಎಸ್ಪೆಷಲಿ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಇರೋರು ಇದನ್ನು ನಿಯಮಿತವಾಗಿ ಉಪಯೋಗಿಸಿದ್ರೆ ಒಳ್ಳೆಯದು. 1-2-3 ಮಕ್ಕಳು ಕೂಡ ಉಪಯೋಗಿಸ್ಬೋದು, ದೊಡ್ಡವರು ಕೂಡ ಇದನ್ನು ಉಪಯೋಗಿಸ್ಬೋದು. ಸೊ ನಾನು ಆವಾಗಲೇ ಹೇಳಿದ ಥರ ಒಂದು ರೀತಿಯಲ್ಲಿ ಯಾವುದೋ ಒಂದು ಆಫ್ಟರ್ ಎಫೆಕ್ಟ್ ಆಗಿ ತುಂಬ ಔಷಧಿಗಳನ್ನು ತೊಗೊಂಡು ಅಥವಾ ಕಾಯಿಲೆ ಏನೋ ಬಂದಿದೆ ಅದರಿಂದ ಮತ್ತೆ ಚೇತರಿಸ್ಕೊಳ್ಬೇಕು, ಆವಾಗಲೂ ಕೂಡ ಈ ಫಿಗ್ಸಿಂದ ಒಂದು ಲಡ್ಡು ಮಾಡ್ಕೊಳ್ಬೋದು ಅಥವಾ ಇದನ್ನು ಪಾನಕ ಕೂಡ ಮಾಡಿಕೊಂಡು ಇದನ್ನು ಸೇವನೆ ಮಾಡೋದ್ರಿಂದ ಆ ಒಂದು ಧಾತುಗಳಿಗೆ ಮತ್ತೆ ಪೋಷಣೆಗಳನ್ನು ಇದು ಕೊಡುತ್ತೆ. ಅದಲ್ಲದೆ ಒಂದು ರೀಪ್ರೊಡಕ್ಟಿವ್ ಆರ್ಗನ್ದು ಒಂದು ಸಮಸ್ಯೆಗಳಲ್ಲಿ ಕೂಡ ಇದನ್ನು ನಾವು ಉಪಯೋಗಿಸ್ತೀವಿ. ಅದರದ್ದು ಒಂದು ಪರಿಣಾಮದಿಂದ ಶುಕ್ರಾಣುಗಳಲ್ಲಿ ಅದರದ್ದು ಮೊಟಿಲಿಟಿ ಇಲ್ಲದೆ ಇರ್ಬೋದು ಅಥವಾ ಅದು ಕಡಿಮೆ ಪ್ರೊಡಕ್ಷನ್ ಆಗಿರ್ಬೋದು, ಅದನ್ನು ಸರಿಯಾಗಿ ಮಾಡೋಕ್ಕೂ ಕೂಡ ಇದನ್ನು ಔಷಧಿ ರೂಪದಲ್ಲಿ ಉಪಯೋಗಿಸ್ತೀವಿ. ಹಾಗೆ ಹೆಣ್ಣು ಮಕ್ಕಳಲ್ಲಿ ಒಳ್ಳೆ ಫಾಲಿಕಲ್ಸ್ ಬರಬೇಕು, ಆ ಫಾಲಿಕಲ್ಸಲ್ಲೂ ಕೂಡ ಒಂದು ನ್ಯೂಟ್ರಿಷನ್ ಲೆವೆಲ್ಸು ಕೂಡ ನಾರ್ಮಲ್ ಆಗಿರಬೇಕು ಅಥವಾ ಅವರಿಗಲ್ಲಿ ಗರ್ಭಕೋಶದಲ್ಲಿ ಸಾಕಷ್ಟು ಮಟ್ಟಿಗೆ ಅದು ಹೆಲ್ತಿಯಾಗಿರಬೇಕು, ಎಂಡೋಮೆಟ್ರಿಯಮ್ ಚೆನ್ನಾಗಿ ಬೆಳಿಬೇಕು ಅಂತ ಕೂಡ ನಾವು ಈ ಫಿಗ್ಸ್ ಅಥವಾ ಅಂಜೀರಾನ ರೆಕಮೆಂಡ್ ಮಾಡ್ತೀವಿ. ಅದಲ್ಲದೆ ಈ ಒಂದು ಬೆಳೀತಾ ಇರೋ ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ಅವ್ರಿಗೆ ಪೋಷಣೆಯನ್ನು ಕೊಡಬೇಕು ಅಂತ ಇದ್ದಾಗ ಈ ಫಿಗ್ಸ್ ಅಥವಾ ಅಂಜೀರ ಅನ್ನೋದು ಬರೇ ಒಂದು ಅವ್ರಿಗೆ ಹಾರ್ಟ್ದಾಗಲಿ ಅಥವಾ ಶ್ವಾಸಕೋಶಕ್ಕಾಗಲಿ ಯಕೃತ್ ಪ್ಲೀಹ ಆರ್ಗನ್ಸ್ ಆಗಲಿ ಇದಕ್ಕೆಲ್ಲಕ್ಕೂ ಕೂಡ ಒಂದು ರೀತಿಯಲ್ಲಿ ಪೋಷಣೆಯನ್ನು ಕೊಡ್ತಕ್ಕಂಥದ್ದು ಒಂದು ಹಣ್ಣು. ಸೊ ಇದು ಖಂಡಿತವಾಗ್ಲೂ ಮಕ್ಕಳಿಗೂ ಕೂಡ ಇದನ್ನು ನೀವು ದಿನನಿತ್ಯವಾಗ್ಲೂ ಕೊಡ್ಬೋದು. ಅದಲ್ಲದೆ ಇದರದ್ದು ಸಾಕಷ್ಟು ಮಟ್ಟಿಗೆ ರೆಸಿಪೀಸು ನಮ್ಗೆ ಆನ್ಲೈನು ಸಿಗುತ್ತೆ ಅಥವಾ ಕ್ಯುಸೈನ್ಸಲ್ಲೂ ಕೂಡ ಯೂಸ್ ಮಾಡ್ತೀವಿ. ಇದ್ರದ್ದು ಜಾಮ್ ಆಗಿರ್ಬೋದು ಅಥವಾ ಇದ್ರದ್ದು ಪಾನಕ ಆಗಿರ್ಬೋದು. ಇದನ್ನು ಒಂದು ಥ್ರೋಟ್ ಪ್ರಾಬ್ಲಮ್ಸ್ಗೆ ಅಥವಾ ಶ್ವಾಸಕೋಶ ತೊಂದರೆಗಳಿಗೆ, ಕೆಮ್ಮು ದಮ್ಗೆ ಒಂದು ಮನೆಯಲ್ಲೇ ನೀವು ಸುಲಭವಾಗಿ ಮಾಡ್ಕೊಳ್ಬೋದಾಗಿರೋದು ಈ ಅಂಜೀರದ್ದು ಕಾಡ, ಅಂದರೆ ಇದರದ್ದು ಕಷಾಯ. 1-2-3 ಅಂಜೀರಾನ ಒಂದು ಗ್ಲಾಸ್ ನೀರಿಗೆ ಹಾಕಿ ಅದನ್ನು ಕುದಿಸ್ಕೊಳ್ಳೋದು, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಈ ಜ್ಯೇಷ್ಠ ಮಧುವನ್ನು ಹಾಲಲ್ಲಿ ತೇಯ್ದುಬಿಟ್ಟು ಅಥವಾ ನೀರಲ್ಲೇ ತೇಯ್ದುಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅದಕ್ಕೆ ಹಾಕಿ 1-2-3 ಎಲೆಗಳು, ತುಳಸಿ ಎಲೆಗಳು ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಕುದಿಸೋದು. ಅದಾದಮೇಲೆ ಈ ನೀರನ್ನು ಅವ್ರಿಗೆ ಕುಡಿತಾ ಬಂದರೆ ಒಂದು ಶಕ್ತಿಯನ್ನು ಕೊಡುತ್ತೆ. ಯಾವಾಗ ತುಂಬ ಹೆಚ್ಚಾಗಿ ಕೆಮ್ಮಿರುತ್ತೋ ಅದು ಸುಸ್ತು ಮಾಡಿಸುತ್ತೆ, ಆ ಸುಸ್ತನ್ನು ಕೂಡ ಕಡಿಮೆ ಮಾಡಿಸುತ್ತೆ, ಹಾಗೆ ಥ್ರೋಟ್ ಇರಿಟೇಷನ್ನ ಕಡಿಮೆ ಮಾಡುತ್ತೆ. ಸೊ ಇದು ಒಂದು ರಿಸರ್ಚ್ ಪ್ರಕಾರ, ಸಂಶೋಧನೆಗಳ ಪ್ರಕಾರ ಇದರಲ್ಲಿ ಸಾಕಷ್ಟು ಮಟ್ಟಿಗೆ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ ಇದೆ. ಸೊ ಟ್ಯೂಮರ್ ಗ್ರೋತ್ಗಳಾಗಿರ್ಬೋದು, ಬಿನೈನ್ ಆಗಿರ್ಬೋದು, ಅದನ್ನು ಮ್ಯಾಲಿಗ್ನೆಂಟ್ ಆಗೂ ಇರ್ಬೋದು, ಅದನ್ನು ಒಂದು ಮಟ್ಟಿಗೆ ದೇಹಕ್ಕೆ ಚೇತನ ಕೊಡೋಕ್ಕೆ ಇದು ಒಂದು ಒಳ್ಳೆ ಔಷಧಿ.
ಅದಲ್ಲದೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಕೂಡ ತುಂಬ ಹೆಚ್ಚಾಗಿರೋದು. ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಇದು ಹಲವಾರು ಅದರಲ್ಲಿ ಗುಣಗಳಿದೆ. ಈ ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ ಏನು? ಕೆಲವು ಕಾಯಿಲೆಗಳು ಮೂಳೆಗಳಲ್ಲಾಗಿರ್ಬೋದು ಅಥವಾ ಚರ್ಮದಲ್ಲೇ ಆಗಿರ್ಬೋದು, ಪಿತ್ತದ ವಿಕೃತಿ ತುಂಬ ಹೆಚ್ಚಾದಾಗ ಅಲ್ಲಿರ್ತಕ್ಕಂಥ ಒಂದು ಇನ್ಫ್ಲಮೇಷನ್ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಗೌಟಿ ಆರ್ಥರೈಟ್ಸ್ ಆಗಿರ್ಬೋದು, ನೋವುಗಳು ಕಾಣಿಸ್ಕೊಳ್ಳೋದು, ಸೊ ತುಂಬ ತೀಕ್ಷ್ಣವಾಗಿರ್ತಕ್ಕಂಥ ನೋವುಗಳು, ಇದನ್ನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಇಷ್ಟು ಇವತ್ತು ಅಂಜೀರದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಧನ್ಯವಾದಗಳು.